ಜೈ ಗುರುದೇವ್. ನಮ್ಮ ಹೆಸರು ಜಂಬೈ ನಾಯಕ್ ಅಂತ, ವಕೀಲರು ನಾವು. ಇವತ್ತು ಏನು ಕೊನೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ನಾಳೆಯಿಂದ ಇವತ್ತೇನು ಮುಕ್ತಾಯ ಆಗ್ತಿದೆ. ನಾನು ಒಂದು ಆರೋಗ್ಯಗಿರಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಗ ಶಿಬಿರಕ್ಕೆ ನಾನು ಬಂದಿದ್ದೀನಿ ಮತ್ತು ನನ್ನ ಜೊತೆಗೆ ನನ್ನ ಮಕ್ಕಳು ಕೂಡ ಕರ್ಕೊಂಬಂದಿದ್ದೀನಿ. ನಾವು ಇದರಿಂದ ಭಾಳಷ್ಟು ಯೋಗ ಧ್ಯಾನ ಮತ್ತು ಬೇರೆ ಕಡೆ ಎಲ್ಲ ನಾವು ನೋಡ್ತಿದ್ವಿ. ಆದರೆ ಅಲ್ಲದಕ್ಕೆ ಮತ್ತು ಇಲ್ಲದಕ್ಕೆ ಭಾಳಷ್ಟು ವ್ಯತ್ಯಾಸ ಅನ್ನೋದನ್ನು ಈ ಯೋಗ ಶಿಬಿರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು. ನಿಜವಾಗ್ಲೂ ಇಂಥ ಒಂದು ಯೋಗ ಶಿಬಿರ ನಮಗೆ ಅವಶ್ಯಕತೆ ಇದೆ ಅಂತಂದೇಳಿ ನಮಗೆ ಗೊತ್ತಾಯಿತು. ನನಗೆ ವೈಯಕ್ತಿಕವಾಗಿ ನಾನು ಬೆಳಗ್ಗೆ ಎದ್ದು ವಾಕು ಮತ್ತು ಬೇರೆ ಬೇರೆ ಟೈಪೆಲ್ಲ ಮಾಡ್ತಿದ್ದೆ. ಆದರೆ ಸುಮ್ಮನೆ ವಾಕ್ ಮಾಡೋದು ಅದರಿಂದ ಯಾವುದೇ ಥರ ಒಂದು ಲಾಭ ಇಲ್ಲ ಅನ್ನೋದು ಗೊತ್ತಾಯಿತು. ನನಗೆ ಸ್ವಲ್ಪ ಕೈ ಬೆರಳು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 2004ರಲ್ಲಿ ನಾನು ಚಿಕ್ಕವನಿದ್ದಾಗ ಇಲ್ಲ ಹಾಸ್ಟೆಲ್ಲಾಗ ಓದೋ ಟೈಮಲ್ಲಿ ಒಂದು ಸ್ವಲ್ಪ ಪಕ್ಕಿಗೇನೋ ಹೊಡ್ತ ಬಿದ್ದು ಆ ಬ್ಲಡ್ ಏನೋ ಇದಾದಂಗೆ ಆಗಿತ್ತು. ನಾನು ದಾವಣಗೆರೆ ಹಾಸ್ಪಿಟ್ಲಲ್ಲಿ ಸಿಟಿ ಸೆಂಟ್ರಲ್ ಹಾಸ್ಪಿಟ್ಲ್ 2004ರಲ್ಲಿ ಒಂದು ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಬೆರಳಿಗೆ. ಅಂದರೆ ರಕ್ತ ಸಂಚಲನ ಇಲ್ಲ ಅನ್ನೋದನ್ನು ಇದಾಗಿ ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡಾಗಿಂದ ಸುಮಾರು ಅವ್ರು ಏನು ಹೇಳಿದ್ರು, ಯೋಗ ಮತ್ತು ಧ್ಯಾನ ಮಾಡು ಅಂತಂದು ಹೇಳಿದ್ರು. ನಾನು ಸಂದರ್ಭಕ್ಕೆ ಸ್ವಲ್ಪ ತಕ್ಕಂಗೆ ಅಲ್ಲೆಲ್ಲಿ ಮಾಡ್ತಾ ಬರ್ತಿದ್ದೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನನಗೆ ಕೆಲಸದ ಒತ್ತಡದಿಂದ ನಾನು ಬೇರೆ ಬೇರೆ ಸಮಾಜ ಸೇವೆ ಮತ್ತು ರೈತ ಸಂಘದ ಅಧ್ಯಕ್ಷನಾಗಿ ಕೆಲಸದ ಒತ್ತಡದಿಂದ ಈ ಯೋಗನ ಮರೆತುಬಿಟ್ಟಿದ್ದೆ. ನನಗೆ ಈ ಯೋಗ ಅವಶ್ಯಕತೆ ಇದೆ ಅಂತಂದೇಳಿ ಈ ಹಿಂದೆ ಒಂದು 3-4 ವರ್ಷದ ಹಿಂದೆ ಇಲ್ಲಿ ಬಳ್ಳಾರಿ ರೋಡ್ನಲ್ಲಿ JP ಭವನದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಹಾಜರಾಗಿದ್ದೆ. ಅಲ್ಲಿ ಒಂದು ದಿವಸ ತಪ್ಪಿಸಿದ್ದಕ್ಕೆ ನಮ್ಮ ವಾಲಂಟ್ರಿ ಅವರು ಇಲ್ಲ ರೀ ಈ ರೀತಿ ಆಗಬಾರ್ದು, ಇವತ್ತು ತಪ್ಪಿಸಿದ್ರೆ ಮುಂದಿನ ಬ್ಯಾಚಿಗೆ ಬರಬೇಕು ಅಂತಂದೇಳಿ ಅವತ್ತು ಹೇಳಿರ್ತಕ್ಕಂಥದ್ದು ನನ್ನ ನೆನಪಿದೆ. ಅವತ್ತಿನಿಂದ ನಾನು ಇದನ್ನು ಫಾಲೋಅಪ್ ಮಾಡ್ತಾಯಿದ್ದೆ. ನನಗೆ ನಮ್ಮ ಸ್ನೇಹಿತರು, ನಮ್ಮ ಬ್ರದರ್ ಅಂತಂದೇಳಿ ರಾಮಣ್ಣ ವಕೀಲರು, ಅವರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ. ಇಲ್ಲಿದು ಒಳ್ಳೆಯ ಕೆಲಸ ಇದು ಹೋಗು ಅಂತಂದೇಳಿ ಅವರು ಕೂಡ ಹೇಳಿದರು. ನಮಗೆ ಹೊನ್ನೂರಪ್ಪ ಮತ್ತು ಇತರರು ಎಲ್ಲರೂ ಸೇರಿ ಈ ಯೋಗ ಶಿಬಿರ ಮೊನ್ನೆ 2-3 ಸಾರಿ ಪೋಸ್ಟ್ಪೋಂಡ್ ಆಯ್ತದು. ಯಾಕಂದರೆ ಜನಸಂಖ್ಯೆ ಕಡಿಮೆ ಇತ್ತು ಅಂತಂದೇಳಿ ಪೋಸ್ಟ್ಪೋಂಡ್ ಆಯಿತು. ನನಗೆ ಅವಶ್ಯಕತೆ ಐತಿ ಇದ್ರ ಬಗ್ಗೆ ಅಂತಂದೇಳಿ ನನಗೆ ಭಾಳ ಆಸಕ್ತಿ ಇತ್ತು. ನಾನೇ ಈ ಹೊನ್ನೂರಪ್ಪನ ಮತ್ತು ಇತರರನ್ನ ನಾನು ಬೇರೆ ಬೇರೆ ಕರ್ಕೊಂಬರ್ತೀನಪ್ಪ ಮಾಡಿರಿ ಅಂತಂದು ಹೇಳಿದೆ. ಇವಾಗ ಅದರಿಂದ ನನಗೆ ಭಾಳಷ್ಟು ಲಾಭ ಆಗಿದೆ. ನಾನು ಮೊನ್ನೆ 1 ತಿಂಗಳಿಂದ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ, ಸಿಟಿ ಆಸ್ಪತ್ರೆಗೆ. ಅವರು 1 ತಿಂಗಳ ಮೆಡಿಸಿನ್ ಬರ್ಕೊಟ್ಟಿದ್ರು. 1 ತಿಂಗಳಾದ್ಮೇಲೆ ಬಾ ಅಂತಂದರು. ನಾನೀಗ 1 ವಾರದಿಂದ ಈ ಗುಳಿ ನುಂಗೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಈ ಯೋಗಾಭ್ಯಾಸಕ್ಕೆ ಬಂದ ಮೇಲೆ ನಾನು ನಿಜವಾಗ್ಲೂ ನನ್ನ ಮಕ್ಕಳಿಗೆ ಇಲ್ಲೇ ಅದಾರ, 1 ವಾರದಿಂದ ನಾನು ಒಂದು 15 ದಿವಸದಿಂದ ಯೋಗಾಭ್ಯಾಸಕ್ಕೆ ಬರ್ತಿದ್ದೀನಲ್ಲ, ಗುಳಿ ನಿಲ್ಲಿಸ್ಬಿಟ್ಟಿನಿ. ಇವಾಗೆಲ್ಲ ಫ್ರೀ ಆಗಿಬಿಟ್ಟಿನಿ. ಈ ಯೋಗ ಮಾಡೋ ಅಭ್ಯಾಸಕ್ಕೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದೆ. ಏನು ಸ್ವಲ್ಪ ಇವತ್ತು ಬೆಳಿಗ್ಗೆ ನನ್ನ ಒಂದು ತಪ್ಪಿನಿಂದ ಇವತ್ತು ಬೆಳಿಗ್ಗೆ ಬರಬೇಕಾಗಿತ್ತು, ಕಾರಣಾಂತರ ಬರಲಿಕ್ಕೆ ತೊಂದರೆ ಆಯಿತು. ಮತ್ತು ಬೇರೆ ಬೇರೆ ನಮ್ಮ ವೆಂಕಟೇಶ ಮತ್ತು ಇವರು ಇತರರು ಇಲ್ಲ ಈ ಸರಿ ತಪ್ಪಿಸಿದ್ರಲ್ಲ, ನಿಮಗೆ ಮುಂದಿನ ಏನು ಯೋಗ ಅಭ್ಯಾಸ ಮಾಡ್ತಾರಲ್ಲ ಆ ಟೈಮಲ್ಲಿ ಇದನ್ನು ಉಪಯೋಗ ತೊಗೋಬೇಕು ಅಂತಂದು ಹೇಳಿದ್ರೆ ನಿಜವಾಗ್ಲೂ ನಮಗೆ ಇದರಿಂದ ಒಳ್ಳೆಯದಾಗಿತ್ತು ಅಂತಂದೇಳಿ ಗುರುಜಿಗೆ ಹೇಳಲಿಕ್ಕೆ ಬಯಸಿದ್ರೆ. ಜೈ ಗುರುದೇವ್.